ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೈ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮಳೆ ನಿಂತರೂ ಮಳೆಯ ಹಣೆಯ ಕಾಟ ಅಂತ ಏನೋ ತಿಕ್ಕಾಟ ಒಂದಿಷ್ಟು ಕಡಿಮೆ ಮಾಡಿರ್ಬೋದು ಮೋಸ್ಟ್ಲಿ ಸಿದ್ದು ಮತ್ತು ನಮ್ಮ ಡಿ ಕೆ ಶಿ ಅವರು. ಆದರೂ ಇನ್ನೂ ಗೊಂದಲಗಳು ಹೋಗಿಲ್ಲ. ಆಲ್ರೆಡಿ ನಮ್ಮ ಸಿದ್ದರಾಮಯ್ಯನವರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಮತ್ತು ಶಿವಕುಮಾರ್ ಒಪ್ಪಬೇಕು. ಅದಕ್ಕೆ ಯಾಕಂದರೆ ಹೈಕಮಾಂಡಿಗೆ ಮುಖ್ಯ ಇರಬೇಕಾಗಿದ್ದು ಕಾಂಗ್ರೆಸ್ ಉಳಿವು. ಅದಕ್ಕೆ ಅವ್ರು ಏನು ಡೈರೆಕ್ಷನ್ ಮಾಡ್ತಾರೆ, ಅದರಲ್ಲೂ ರಾಹುಲ್ ಗಾಂಧಿ ಅವರು ಏನು ಡೈರೆಕ್ಷನ್ ಮಾಡ್ತಾರೆ, ಅನುಭವದಿಂದ ಖರ್ಗೆ ಅವರು ಡೈರೆಕ್ಷನ್ ಮಾಡ್ತಾರೆ, ಅದ್ರ ಇಬ್ಬರು ಒಪ್ಕೋಬೇಕು. ಯಾಕಂದರೆ ಇವತ್ತು ಅಧಿಕಾರ ಇರ್ತದೆ ಹೋಗ್ತದೆ, ಅದರ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಇಬ್ಬರಿಗೂ ಇವತ್ತು ಬಂದು ಬಗೆದ. ಮಧ್ಯದಾಗಿ ಕಾಂಗ್ರೆಸ್ ಉಳಿಸ್ಕೋಬೇಕು, ಬಹಳ ಮಹತ್ವದ್ದು ಇವತ್ತು ಮತ್ತು ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ಈ ದೇಶದಲ್ಲಿ ಏನಾದರೂ RSS ಪ್ರಣೀತ BJPಗೆ ಒಂದು ಪ್ರಬಲ ಟಕ್ಕರ್ ಕೊಡುವಂಥ ಶಕ್ತಿ ಏನಾದರೂ ಇದ್ದರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್ಗೆ. ಇದರಲ್ಲಿ ಎರಡು ಮಾತು ಇಲ್ಲ. ಇನ್ನಾವುದೇ ಪಕ್ಷದ ನಾಯಕರು ಈ RSS ಅಂತ ಬಲಿಷ್ಠ ಬಲಾಢ್ಯ ಒಂದು ಶಕ್ತಿಯನ್ನು ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಮಮತಾ ಬ್ಯಾನರ್ಜಿ ಇರ್ಬೋದು, ಯಾವುದೇ ಒಬ್ಬ ಶರದ್ ಪವಾರ್ ಅವರು ಇರ್ಬೋದು, ಮತ್ತಾರೂ ಇರಲಿ, ಎಲ್ಲನೂ ಈ ಶಕ್ತಿ ಎದುರು ಭಸ್ಮ. ಇದರಲ್ಲಿ ಎರಡು ಮಾತಿಲ್ಲ. ಇದ್ದಿದ್ರಲ್ಲಿ ಸ್ಟಾಲಿನ್ ಒಬ್ಬರು ಇದ್ದಿದ್ದಾರೆ, ಅದು ಕೇವಲ ತಮಿಳುನಾಡಿಗೆ, ಇನ್ನೊಬ್ಬರು ಕೇರಳಕ್ಕೆ, ಸಣ್ಣ ರಾಜ್ಯಗಳು ರಾಷ್ಟ್ರ ಮಟ್ಟದಲ್ಲ. ಈ ಎಲ್ಲ ಇಂಟರ್ವ್ಯೂಸ್ ಮಾಡಿದಾಗ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಹಳಿ ಕಾಂಗ್ರೆಸ್ ಅಲ್ಲ, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಲ್ಲ, ಅದೆಂದೋ ಸತ್ತು ಹೋಗಿಬಿಟ್ಟದ. ಆ ಮಾತು ಬೇರೆ. ಅದನ್ನ ಈಗಾಗಲೇ ನಮ್ಮ BJP ಮನೆಗೆ ಕಳಿಸಿಬಿಟ್ಟದ. ಈಗ ಇರುತ್ತಿರುವಂಥದ್ದು ರಾಹುಲ್ ಗಾಂಧಿಯವರ ಕಾಂಗ್ರೆಸ್. ಅದು ಉಳಿಬೇಕಾಗಿತ್ತು ಅಂದರೆ ಇವತ್ತು ಕೆಲಸ ಮಾಡಬೇಕಾಗಿದೆ. ಇಬ್ಬರು ಮುಂದೆ ಭಾಳ ಸವಾಲುಗಳಿದ್ದಾವ್ರಿ. ಗ್ಯಾರಂಟಿ ಕೊಟ್ಟು ಮುಗಿಲಿಲ್ಲ. 22ರಲ್ಲಿ ಬರ್ಬೋದು, ಗೆಲ್ಲಬಹುದು, ಸೋಲ್ಬೋದು, ಆ ಮಾತು ಬೇರೆ. ಆದರೆ ರಾಜ್ಯದ ಚಿತ್ರ ಇವತ್ತಿಗೂ ಬದಲಾಗಿಲ್ಲ. ಇವತ್ತಿನ ಬಡತನ ಹಂಗೆ ಇದೆ, ಅಶಿಕ್ಷಿತರ ಹಂಗೆ ಅದ ರೀ, ನಿರುದ್ಯೋಗ ಹಂಗೆ ಅದ, ಅನೇಕ ಸಮಸ್ಯೆಗಳಿದ್ದಾವೆ. ಮೇನಿವು ರೈತಗೆ ಬೆಂಬಲ ಬೆಲೆ, ಕಾನೂನಿಲ್ಲ, ಸರಿಯಾದ ಒಂದು ಬದುಕು ನಡೀತಾ ಇಲ್ಲ. 90% ಜನ ಇನ್ನೂ ಒದ್ದಾಡದಲ್ಲಿದ್ದಾರೆ. ಇವಾಗೆಲ್ಲ ಒಂದು ಪರಿಹಾರ ಹುಡುಕ್ಬೇಕಲ್ಲ ರೀ. ಒಳ್ಳೆಯ ಅವಕಾಶ ಜೀವನದಲ್ಲೇ. ಬರೀ ಮುಖ್ಯಮಂತ್ರಿ ಆಗಿ ಚೇರ್ ಮೇಲೆ ಕುಳಿತುಕೊಂಡ, ಅಥವಾ ಉಪಮುಖ್ಯಮಂತ್ರಿ ಆಗಿ, ಅಥವಾ ಇನ್ನೂರು ಯಾವುದೇ 2ನೇ ದರ್ಜೆ ಮಿನಿಸ್ಟ್ರ್ ಆಗಿ ಅಡ್ಡಾಡಿದ್ರೆ, ದೊಡ್ಡ ಮಿನಿಸ್ಟ್ರ್ ಅಡ್ಡಾಡಿದರೆ ಮುಗಿತೀನೋ. ಅವರ ಹೆಸರು ಇರ್ಬೋದು ಎಲ್ಲೋ, ಆದರೆ ಇತಿಹಾಸದಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಬಂದು ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಯಾರ ಹೆಸರು ಹುಡುಗರು ಇತಿಹಾಸದಲ್ಲೇ ಅಷ್ಟು 6 ತಿಂಗಳು, ವರ್ಷ, 2 ವರ್ಷ ಬಂದು ಹೋಗಿದ್ದಾರೆ. ಇವತ್ತು ನಮ್ಮ ಮುಂದೆ ಕಣ್ಣು ಕಾಣುವಂಥದ್ದು ಕೆಂಗಾಲ ಹನುಮಂತಯ್ಯನವರು, ಆನಂತರ ನಿಜಲಿಂಗಪ್ಪನವರು, ದೇವರಾಜ ಅರಸರು, ಈಗ ಸಿದ್ದರಾಮಯ್ಯನವರು, ಹಾಗೂ ಈಗ SM ಕೃಷ್ಣ ಅವರ ಹೆಸರು ಕೇಳ್ತಾ ಇರ್ತೀವಿ ನಾವು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಮುಖ್ಯ ಅಲ್ಲ ಅಂತಲ್ಲ, ತಮ್ಮ ಸಮಯದಲ್ಲಿ ಸಿಕ್ಕಂಥ ಅವಕಾಶಗಳನ್ನು ಜನರ ಸಲುವಾಗಿ ಏನು ಮಾಡಿದ್ರು ಅನ್ನೋದು ಇತಿಹಾಸ ಉಳಿಯುವಂಥದ್ದು. ಇವತ್ತು ಸಿದ್ದರಾಮಯ್ಯ ಮುಂದಿರುತ್ತಿರುವಂಥ ಸವಾಲು. ಹೌದು, ಗ್ಯಾರಂಟಿ ಕೊಟ್ಟಿದ್ದಾರೆ, ಅಡ್ಡಿ ಇಲ್ಲ. ಆದರೆ ಉದ್ಯೋಗ ಕೊಟ್ಟಿದ್ದಾರೆ ಎಲ್ಲರಿಗೂ, ಇದು ಭಾಳ ದೊಡ್ಡ ಪ್ರಶ್ನೆ. ಶಿಕ್ಷಣ ಎಲ್ಲರಿಗೂ ಫ್ರೀಯಾಗಿ ಸಿಕ್ಕೋದೇನು, ಇದು ದೊಡ್ಡ ಪ್ರಶ್ನೆ. ರೈತಗೆ ಬೆಂಬಲ ಬೆಲೆ ಸಿಕ್ಕೋದೇನು, ಇದು ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಉದ್ಯೋಗಗಳು ದೊರೆತಿದೆಯಾ, ಇದು ದೊಡ್ಡ ಪ್ರಶ್ನೆ. ಉತ್ತರ ಇಲ್ಲ, ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಮತ್ತು ಇವುಗಳನ್ನೆಲ್ಲ ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದ್ರೆ ಇವುಗಳೆಲ್ಲ ಮಾಡ್ತಾರೆ. ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಂದ ಸಾಧ್ಯ ಇದ್ದಾಗ ಈ ಸಿದ್ದರಾಮಯ್ಯರಿಂದ ಯಾಕೆ ಸಾಧ್ಯ ಇಲ್ಲ, ಇದನ್ನು ವಿಚಾರ ಮಾಡಬೇಕಾಗಿದೆ. ಕೇವಲ ಅಧಿಕಾರಕ್ಕಾಗಿ ಹಪಾಪಿ ಮಾಡೋದು, ಮತ್ತೇನೋ ಮಾಡೋದು ಮಾಡಿದರೆ ಇವತ್ತೊಂದು ಪ್ರಬಲವಾಗಿ ಬೆಳೀತಿರುವಂಥ ರಾಹುಲ್ ಗಾಂಧಿ ಕಾಂಗ್ರೆಸ್ ನಶಿಸಿ ಹೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಯಾವುದೇ ಪಕ್ಷ ಒಂದು ಬೆಳಿಬೇಕಾಗಿತ್ತಂದರೆ ಅದಕ್ಕೆ ಆರ್ಥಿಕ ಬಲ ಬೇಕು, ಅದೇ ಸಿದ್ಧಾಂತಗಳು ಬೇಕು. ಇವುಗಳು ನಮ್ಮ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಇನ್ನೂ 500 ಸಲ ಸೋಲ್ತೀನಿ, ಆದರೆ ಹಿಂದೂ ಮುಸ್ಲಿಮ್ ದಂಗೆ ಮಾಡಿ ಗೆಲ್ಲುವಂಥ ಮನಸ್ಥಿತಿ ನನಗಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಎಲ್ಲೋ ಒಬ್ಬ ನಿಜದ ನಾಯಕನ ವಿಚಾರಗಳೆಲ್ಲ ಇವು. ಒಬ್ಬ ನಾಯಕ ಬೆಳೀತಾ ಇದ್ದಾನೆ, ಅವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸೋಂಥ ಕೆಲಸ ಇವತ್ತಿನ ಎಲ್ಲರ ಜವಾಬ್ದಾರಿ. ಹೌದು, RSS ಇರಲದು ನಮ್ಮಲ್ಲೇ, ಅದು ಬಿಟ್ಟು ಹೋಗೋ ಅವಶ್ಯಕತೆಯೂ ಇಲ್ಲ, ಅದು ಕಿತ್ತು ಹೋಗೋ ಅವಶ್ಯಕತೆಯೂ ಇಲ್ಲ. ಅದ್ರ ವಿರೋಧಕ್ಕಾಗಿ ವಿರೋಧ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಬದಲಾವಣೆ ಆಗ್ತಾರೆ ಹಿಂದಿನ ನಾಳೆ ಆದರೂ. ಯಾಕಂದರೆ ಅಧಿಕಾರಕ್ಕಾಗಿ ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದಾರೆ. ಅವರು ಮೂಲಭೂತವಾಗಿದ್ದಂಥ ಏನು ಮನುವಾದಿತ್ತು ಇವತ್ತು ಎಷ್ಟೋ ಪ್ರಮಾಣ ಕಡಿಮೆ ಆಗಿದೆ. ಹೌದಪ್ಪ, ನಾವು ಕಾನೂನು ಸ್ಥಿತಿಗೆ ನಾವು ಅಧಿಕಾರ ಹಿಡಿಬೇಕಾಗಿದ್ದರೆ
OBCಯನ್ನು SC ST ಇವ್ರನ್ನ ಒಲಿಸ್ಕೊಳ್ಳೇಬೇಕು ಅಂತೇಳಿ. ಮೈನಾರಿಟಿ ಬಗ್ಗೆ ಅವ್ರಿಗೆ ಅದರಲ್ಲೂ ಮುಸ್ಲಿಮರ ಬಗ್ಗೆ ಇರಲಿ, ಅವರು ತುಷ್ಟೀಕರಣ ಅಂತ ಕರ್ಕೊಳ್ಳಿ, ಮತ್ತೇನು ಕರ್ಕೊಳ್ಳಿ, ಆ ಮಾತು ಬೇರೆ. ಆದರೆ ಇವತ್ತು ಉಳಿದ ಜಾತಿಗಳು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ, OBCಯಲ್ಲಿದ್ದ ಜಾತಿಗಳನ್ನ. ಹೌದು, ಅಧಿಕಾರಕ್ಕೆ ಬರಬೇಕಾದ್ರೆ ಇವೆಲ್ಲ ಬೇಕಾಗ್ತಾರೆ, ಅವರು ಒಪ್ಪಿಕೊಳ್ತಾ ಇದ್ದಾರೆ. RSS ಮತ್ತು RSS ಪ್ರಣೀತ BJP. ನಾವು OBC ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಳ್ತಾ ಇದ್ದಾರೆ ಈ RSS ಪ್ರಚಾರಕ ಮೋದಿಯವರು. ಇವೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಮತ್ತೆ ರೆಫರ್ ಮಾಡಿ ಹೇಳಬೇಕಾಗ್ಯದಪ್ಪ ಅಂದ್ರೆ, ಇವತ್ತು ಭಾಳ ದೊಡ್ಡ ಒಂದು ಸಮಸ್ಯೆ ಈ ಕಾಂಗ್ರೆಸ್ಸಿಗೆ ಬಂದು ನಿಂತು ಬಿಟ್ಟದೆ ಇವತ್ತು. ಅದರಲ್ಲೂ ಪ್ರಬಲ ನಾಯಕ ಸಿದ್ದರಾಮಯ್ಯವರು ಜನರ ಜೊತೆಗೆ ಹೆಚ್ಚಿಗೆ ಸಂಪರ್ಕ ಇರುವಂಥವ್ರು. ಅದೇ ಕಾಲ DKC ಅವರು ಬಹುಕಾಲದಿಂದ ಕಾಂಗ್ರೆಸ್ ಜೊತೆಗೆ ಸಣ್ಣ ಮಣ್ಣಾದಂಥವರು, ಕಾಂಗ್ರೆಸ್ಸಿಗೆ ಜೀವ ಹೋಗುವ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಂತಂಥವರು. ಅಂಥ ಒಬ್ಬ ಇವತ್ತು DKC, ಅದೇ ಕಾಲಕ್ಕಿಂತ ಒಬ್ಬ ಜನಪರ ಇದ್ದಂತಹ ವ್ಯಕ್ತಿ ಸಿದ್ದರಾಮಯ್ಯ ಇವತ್ತು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. 2.5 ವರ್ಷ 5 ವರ್ಷ ದೊಡ್ಡ ಪೀರಿಯಡ್ ಅಲ್ಲ. ಈ ಮುಂದಿನ 2.5 ವರ್ಷದಲ್ಲಿ ಯಾರು CM ಆದರೆ ಏನು, ಆದರೆ ಇವತ್ತಿನ ಎಲ್ಲ ಕೆಲಸಗಳ ಒಂದು ಏನಪ್ಪ ಪ್ರತಿಫಲ ಇಬ್ಬರಿಗೂ ಸಿಗುವಂಥವದ. ಈ 140 ಜನ ಶಾಸಕರಿಗೂ ಎಲ್ಲರೂ ಸಿಗುವಂಥದ್ದು, ಎಲ್ಲರೂ ಸಮವಾಗಿರುವಂಥದ್ದು. ಇಂಥ ಸಂದರ್ಭವನ್ನು ಕೈಬಿಟ್ಟು ಎದ್ದ ತಕ್ಷಣ ಒಬ್ಬರು ದಿಲ್ಲಿಗೆ ಹೋಗೋದು, ಮತ್ತೊಬ್ಬ ಫಾಲೋವರ್ ಹಿಂದಿಗೆ ಹೊರಗಿನ ದಿಲ್ಲಿಗೆ ಹೋಗೋದು, ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು, ಇಲ್ಲಿ ಬಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಡೋದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಆಗುವ ಹಾನಿ ಸಾಕಷ್ಟಲ್ಲ. ಇದನ್ನು ಉಪಯೋಗ ಮಾಡ್ಕೊಂಡು ಅನೇಕ ಕಾಂಗ್ರೆಸ್ ವಿರೋಧಿ ಶಕ್ತಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಇದನ್ನು ಹಣದ ಹಾಕಿ ಬಾಜು ಸೇರಿಸಲೇಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ತಿಳಿಲಾರ ಸ್ಥಿತಿಯಲ್ಲಿ ನಮ್ಮ DK ಶಿವಕುಮಾರ್ ಅವರೂ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ, ಅವ್ರಿಗೆ ಬುದ್ಧಿ ಹೊರಟ ಶಕ್ತಿ ಇಲ್ಲ, ಯಾರೂ ಇಲ್ಲ. ಆದರೆ ಈ ಅತಿ ಕುರ್ಚಿ ಆಸೆ ಯಾಕೆ ಅನ್ನೋದು ಮಾತ್ರ ಇನ್ನೂ ತಿಳಿತಾ ಇಲ್ಲ. ಸಾಕಷ್ಟು ವರ್ಷಗಳಲ್ಲಿ 2ನೇ ಅವಧಿಗೆ CM ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅಟ್ಲೀಸ್ಟ್ ಇಲ್ಲಪ್ಪ, ನಾನು ದೇವರಾಜ್ ಅರಸರ ರೆಕಾರ್ಡ್ ಮುರಿದ ತಕ್ಷಣ ನಾನು ರಾಜೀನಾಮೆ ಕೊಡ್ತೀನಿ, DKC ಅವರ ಒಂದು ಸ್ವಲ್ಪ ತಡೀರಿ ಅಂತ ಹೇಳಬೇಕು. ಇಲ್ಲ, DKC ಅವರಾದ್ರೂ ಸತಿ ಇಲ್ಲಪ್ಪ, ಮುಂದಿನ 2.5 ವರ್ಷ ನೀವು ಆಗಿರಿ ಅಂತ ಹೇಳಿ ಅವ್ರ ಜೊತೆಗೆ. ಮತ್ತು ಅವ್ರಿಗೂ ಒಂದು ಗ್ಯಾರಂಟಿ ಬೇಕಾಗಿದೆ ಇವತ್ತು. ಹೌದಪ್ಪ, ಯಾಕೆ ಬೇಕು ಗ್ಯಾರಂಟಿ ಅಂದರೆ, ಇವತ್ತು ನಾನು ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಇವತ್ತು. ಯಾಕಂದರೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು DKC ಅವರಿಗೆ ಎದುರಿಗೆ ತಂದು ನಿಲ್ಲಿಸಿ ಚೆಕ್ಮೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದ್ದಾಗ ಸಹಜವಾಗಿ ತನ್ನ ಎದುರಾಳಿಗೆ ಹೋಗುವಂಥ ಆವತ್ತು ಕಳ್ಕೊಳ್ಳೋಕ್ಕಿಂತ ಇವತ್ತು ಕಳ್ಕೊಳ್ಳೋದು ಒಳ್ಳೆಯದು ಅನ್ನೋ ಭಾವ ಬಂದಿರ್ಬೋದು ಅನ್ನೋಂಥ ಮಾತನ್ನು ಚರ್ಚೆ ಮಾಡಿದ್ವಿ. ಅದೇನೋ ಇರಲಿ, ಅದು ಪಕ್ಷದ ಆಂತರಿಕ ಕೆಲಸ. ಆದರೆ ಪಕ್ಷ ಮೊದಲು ಉಳಿಬೇಕಲ್ಲ. ಪಕ್ಷ ಇದ್ದಾಗ ನೀವು ಆ ರಾಜಕೀಯ ಮಾಡಲಿಕ್ಕೆ ಸಾಧ್ಯದ, ಅಥವಾ ನೀವು ಪಕ್ಷ ಇದ್ದಾಗ ನೀವು ಅಧಿಕಾರ ಇಡಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂದ್ರೆ ಗೊತ್ತಿದ್ದ ಮಾತದ. DKC ಅವ್ರಿಗೆ BJP ಅವ್ರಿಗೆ ಎಷ್ಟು ಲಾಭ ಆಗ್ತದೆ, ಹಾನಿ ಆಗ್ತದೆ ಅನ್ನೋದನ್ನು ಸ್ವತಃ ಅವರಿಗೆ ಗೊತ್ತದ. ಯಾಕಂತಂದ್ರೆ ಈಗಾಗಲೇ ಅವ್ರ ಮೇಲೆ CBI ಕೇಸ್ ಹಾಕಿದವ್ರು ಯಾರು, ಮಾಡಿದವ್ರು ಯಾರು, ಎಲ್ಲನೂ ಸತ್ಯ. ಕಾಂಗ್ರೆಸ್ ದುಡಿದಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಇನ್ನುಳಿದವರು ದುಡಿದಿದ್ದಾರೆ, ಇಲ್ಲಂತಲ್ಲ. ಪಾರ್ಟಿ ಫಂಡ್ ಕೊಟ್ಟರೆ ದುಡಿದ್ರು ಅಂತ ಅಲ್ಲ. ಇಲ್ಲಿ ದುಡ್ಡನ್ನು ತೆಗೆದುಕೊಂಡು ಆ ಮಾರ್ಗದಿಂದ ಯಾವ ಮಾರ್ಗದಿಂದ ಗಳಿಸ್ಕೊಂಡು ಪಾರ್ಟಿಗಳನ್ನು ಉಳಿಸ್ಕೊಂಡು ಇವತ್ತು ಜನರ ಮುಂದೆ ತಂದಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಶಕ್ತಿಯನ್ನು ಹಚ್ಚಿದ್ದಾರೆ, ಜೊತೆಗೆ ಇನ್ನುಳಿದವರು ಹಚ್ಚಿದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಅಧಿಕಾರಕ್ಕೆ ಬಂದಿದ್ದರೆ ಕಾಂಗ್ರೆಸ್ಸಿನ ಒಟ್ಟು ದುಡಿತ ಶ್ರಮ ಎಲ್ಲರ ಪಾಲು, ಜೊತೆಗೆ BJP ಮಾಡಿದಂಥ ಕೆಲವೊಂದು ಎಡವಟ್ಟುಗಳಿಂದಾಗಿ ಇವತ್ತು ಅಧಿಕಾರದಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಾರ್ದು ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡ್ತಾ ಮುಂದುವರೆದ್ರೆ ನಿಶ್ಚಿತವಾಗಿಯೂ ತಾವೂ ಇತಿಹಾಸದ ಕಸದ ಬಟ್ಟಿಗೆ ಹೋಗ್ತಾರೆ. ಕಾಂಗ್ರೆಸ್ಸನ್ನು ಸಹಿತ ಮುಂದಿನ ದಿನದಲ್ಲಿ ಇತಿಹಾಸದ ಕಸದ ಬಟ್ಟಿಗೆ ಎಸೆದ್ರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಜ್ಞಾವಂತರಿಗೆ ಮತ್ತು ತಿಳಿಸಿರೋದಿಲ್ಲ, ಅರ್ಥವಿಲ್ಲ. ಆದರೂ ಇದು ನಿಂತಿಲ್ಲ, ತಿಕ್ಕಾಟ ನಡೀತದೆ. ದಿನದ ದಿನಕ್ಕೆ ವಿರೋಧಗಳು ಹೆಚ್ಚಾಗ್ತಾ ನಡೀತಾವೆ. ಎಲ್ಲ ನೆಲೆಗಟ್ಟಿನಲ್ಲಿ ಪ್ರತಿದಿನಾನು ಇವತ್ತು ಕಾಸರದಿಂದ ನೋಡಬೇಕಾಗಿದೆ ನಾಳೆಗೆ ಏನು ಅಂತೇಳಿ. ಏನೋ ಆಗಲಿ, ಕಾಂಗ್ರೆಸ್ ಇದ್ದರೆ ನಿಶ್ಚಿತವಾಗಿಯೂ RSSಗೆ ಒಂದು ಭಯ ಇರ್ತದೆ. ಮತ್ತು ಅದ್ರ ಎದುರಾಳಿ ನಿಜವಾಗಿಯೂ RSS ಅಂದರೆ ಎದುರಾಳಿ ಯಾರಂದ್ರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್. ಇದು ಸತ್ಯ ಅಂತ ಹೇಳ್ತಾ ಇದನ್ನು ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. 60 ನ್ಯೂಸ್ ಅರ್ಧ ಸೇರಿಸ್ತಾರಲ್ಲ ಸತ್ಯದ ಕೈಗೊಂಡೆ ವಂದನೆಗಳು.